ಸುದ್ದಿ ಮಾಡಲು ಹೋದ ರಾಜ್ ನ್ಯೂಸ್ ಪ್ರತಿನಿಧಿ ಮೇಲೆ ಧಮಕಿ ಕೂಡ ಬಂದಿದೆ। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಪು ಅವರ ಹೆಸರನ್ನ ಅಪಮಾನ ಮಾಡ್ತಾ ಇನಾಗ್ರೇಷನ್ ಬಹಳ ಜೋರಾಗಿ ಮಾಡ್ತಾ ಈಗ ಸ್ಮಶಾನವಾಗಿರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ವಿಚಾರಣೆ ಮಾಡಕ್ ಹೋದಾಗ ಸುದ್ದಿ ಮಾಡಕ್ ಹೋದಂತಹ ನಮ್ಮ ರಾಜ್ ನ್ಯೂಸ್ ನ ಪ್ರತಿನಿಧಿ ಮೇಲೆ ಧಮಕಿ ಹಾಕಿದ್ದಾರೆ। ಸ್ಥಳೀಯ ಕ್ಷೇತ್ರದ ಶಾಸಕರ ಬೆಂಬಲಿಗನಿಂದ ಆವಾಜ್ ಬಂದಿದೆ। ಅಪ್ಪು ಆಸ್ಪತ್ರೆ ಬಗ್ಗೆ ಸುದ್ದಿ ಮಾಡದಂತೆ ನಮ್ಮ ಪ್ರತಿನಿಧಿಗೆ ಬೆದರಿಕೆಯನ್ನ ಹಾಕಿದ್ದಾರೆ। ಸುದ್ದಿ ಮಾಡಲು ಹೋದಂತಹ ರಾಜ್ ನ್ಯೂಸ್ ನ ಪ್ರತಿನಿಧಿ ಮೇಲೆ ಧಮಕಿ। ಸ್ಥಳೀಯ ಕ್ಷೇತ್ರದ ಶಾಸಕರ ಬೆಂಬಲಿಗನಿಂದ ಇದೀಗ ಆವಾಜ್ ಬಂದಿದೆ। ಅಪ್ಪು ಆಸ್ಪತ್ರೆ ಬಗ್ಗೆ ಸುದ್ದಿ ಮಾಡದಂತೆ ನಮ್ಮ ಪ್ರತಿನಿಧಿಗೆ ಬೆದರಿಕೆಯನ್ನ ಹಾಕಿದ್ದಾರೆ। ನೋಡಿ, ಏನ್ ಸುದ್ದಿ ಮಾಡಲು ಹೋದಾಗ ಸುದ್ದಿ ಮಾಡೋದು ಬಹುಮುಖ್ಯವಾಗಿ ಮಾಧ್ಯಮದ ಕೆಲಸ ಏನು ಅಂದ್ರೆ ಏನೆಲ್ಲ ನಡೀತಾ ಇರುತ್ತೆ, ಏನ್ ಅಹಿತಕರ ಘಟನೆ ಆಗಿರಬಹುದು ಅಥವಾ ಏನು ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅದು ಯಾರೇ ಹಾಕಿದ್ರು ಸುದ್ದಿಯನ್ನ ಬಿತ್ತರಿಸುವಂತಹ ಕೆಲಸ ಮಾಧ್ಯಮದವ್ರದ್ದು। ಅದನ್ನ ಮಾಡೋಕೆ ಹೋದಾಗ ಪ್ರಶ್ನಿಸೋದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ಪ್ರಶ್ನೆಯನ್ನ ಮಾಡ್ತಿದ್ದೀರಾ, ಸರಿ, ಏನಾದ್ರು ಕರೆಕ್ಟ್ ಆಗಿದ್ಯಾ ನಿಮ್ಮ ಪ್ರಶ್ನೆ? ಹೋಗ್ಲಿ, ಆಸ್ಪತ್ರೆ ಬಂದಾಗಿದೆ ಸ್ವಾಮಿ, 50 ಕೋಟಿ ವೆಚ್ಚವನ್ನ ಮಾಡಿ ಒಂದಲ್ಲ ಎರಡಲ್ಲ 50 ಕೋಟಿ ಹಣವನ್ನ ಆಸ್ಪತ್ರೆ ಮೇಲೆ ಹಾಕಿ ಈಗ ಅದು ಸ್ಮಶಾನದಂತ ಆಗಿದೆ ಅಂದ್ರೆ ಯಾಕೆ ಸುದ್ದಿ ಮಾಡಬಾರ್ದು? ಯಾಕೆ ಅದನ್ನ ಪ್ರಶ್ನೆ ಮಾಡಬಾರ್ದು? ಅಂತವ್ರು ನೀವು ಅಷ್ಟೊಂದು ಸಾಚರಾಗಿದ್ರೆ ಸ್ಥಳೀಯ ಕ್ಷೇತ್ರದ ಶಾಸಕರನ್ನ ಬಿಡಿ ಮಾತನಾಡೋದಕ್ಕೆ। ಯಾರು ಬಂದ್ರೆ ಹೇಳಿದ್ರೆ ಹೆಂಗ್ ಬಂದ್ರಿ ನೀವು? ಇವಾಗ ಏನಕ್ಕೆ ಮಾತಾಡ್ತಿದ್ರ? ಅಲ್ಲ ಹೇಳ್ತಾ ಇರೋದು ನೀವು ಕಾಣಿಸಿದ್ರೆ ಅದಕ್ಕೆ ಹೇಳ್ತಾ ಅದನ್ನೇ ಮತ್ತೆ ಮಾಡ್ಕೊತಾ ಇದೀರಲ್ಲ। ಕಂಡ್ರೆ ಮಾತ್ರ ಮಾತಾಡೋದಲ್ಲ, ನಿಮಗೆ ಸಮಸ್ಯೆ ಆಗಿದೆ ಬಂದು ಹೋಗಿ ಕೇಳ್ಬೇಕು ನೀವು। ಮಾಮೂಲಿ ಕೇಳ್ತಾ ಇದೀವಿ, ಮತ್ತೆ ಅದ್ ಕೇಳಿಲ್ಲ, ಕೇಳಿದ್ರೆ ಮತ್ತೆ ಇದೇ ಓಪನ್ ಆಗಿಲ್ಲ ಅದಕ್ಕೆ ಮೇಡಮ್ ನೀವು ಹೇಳ್ತಾ ಇರೋದು ನಾವು ಸರಿ ಬಂದು ಹೇಳ್ಬೇಕು ಸರ್, ನೀವು ಪ್ರತಿಯೊಂದು ಬಂದು ಹೇಳ್ಬೇಕು, ನೀವೇ ಕೇಳಲಿಲ್ಲ। ಟಿವಿ ಆಫೀಸಿಗೆ ಬನ್ನಿ ಅಂತ ನಾವ್ ಹೇಳ್ತಿಲ್ಲ, ಹೋಗಿ ಪಬ್ಲಿಕ್ ಆಗಿ ನೀವು ಹೋಗಿ ಕೇಳ್ಬೇಕು, ನೀವು ಇಲ್ಲಿ ಬಂದು ಕ್ವಶನ್ ಮಾಡೋದಲ್ಲ, ಯಾರು ಕೇಳ್ಬೇಕು ನೀವು? ಪ್ರಿಯಾ ಕೃಷ್ಣ ಅವ್ರನ್ನ ಹೋಗಿ ಕೇಳಿ ನೀವು। ವೀಕ್ಷಕರೇ, ನೀವೇ ನೋಡಿದ್ರಿ ಈಗ ದೃಶ್ಯದಲ್ಲಿ, ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ನೀವು ಕೂಡ ಮಾಡುವಂಥದ್ದು ಇದೇ ತಪ್ಪು। ಟಿವಿ ಅವರು ಮಾತ್ರ ಜವಾಬ್ದಾರಿಗಳು ಅನ್ನುವಂತಹ ಬೇಜವಾಬ್ದಾರಿತನ ನಿಮ್ಮಲ್ಲಿ ಮೊದಲು ತೆಗೆದುಹಾಕಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೇಳುವಂತಹ ರೈಟ್ಸ್ ಇದ್ದೇ ಇರುತ್ತೆ। ನಿಮ್ಮ ಸಮಸ್ಯೆಯನ್ನ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿರೋದು ನಿಮ್ಮ ಜವಾಬ್ದಾರಿ। ಎಸ್ ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು। ಯಾರು ಬಂದ್ರೆ ಹೇಳಿದ್ರೆ ಹೆಂಗ್ ಬಂದ್ರಿ ನೀವು? ಇವಾಗ ಏನಕ್ಕೆ ಮಾತಾಡ್ತಿದ್ರ? ಅಲ್ಲ ಹೇಳ್ತಾ ಇರೋದು ನೀವು ಕಾಣಿಸಿದ್ರೆ ಅದಕ್ಕೆ ಹೇಳ್ತಾ ಅದನ್ನೇ ಮತ್ತೆ ಮಾಡ್ಕೊತಾ ಇದೀರಲ್ಲ। ಕಂಡ್ರೆ ಮಾತ್ರ ಮಾತಾಡೋದಲ್ಲ, ನಿಮಗೆ ಸಮಸ್ಯೆ ಆಗಿದೆ ಬಂದು ಹೋಗಿ ಕೇಳ್ಬೇಕು ನೀವು। ಮಾಮೂಲಿ ಕೇಳ್ತಾ ಇದೀವಿ, ಮತ್ತೆ ಅದ್ ಕೇಳಿಲ್ಲ, ಕೇಳಿದ್ರೆ ಮತ್ತೆ ಇದೇ ಓಪನ್ ಆಗಿಲ್ಲ। ಅದಕ್ಕೆ ಮೇಡಮ್ ನೀವು ಹೇಳ್ತಾ ಇರೋದು ನಾವು ಸರಿ ಬಂದು ಹೇಳ್ಬೇಕು ಸರ್, ನೀವು ಪ್ರತಿಯೊಂದು ಬಂದು ಹೇಳ್ಬೇಕು, ನೀವೇ ಕೇಳಲಿಲ್ಲ। ಟಿವಿ ಆಫೀಸಿಗೆ ಬನ್ನಿ ಅಂತ ನಾವ್ ಹೇಳ್ತಿಲ್ಲ, ಹೋಗಿ ಪಬ್ಲಿಕ್ ಆಗಿ ನೀವು ಹೋಗಿ ಕೇಳ್ಬೇಕು, ನೀವು ಇಲ್ಲಿ ಬಂದು ಕ್ವಶನ್ ಮಾಡೋದಲ್ಲ, ಯಾರು ಕೇಳ್ಬೇಕು ನೀವು? ಪ್ರಿಯಾ ಕೃಷ್ಣ ಅವ್ರನ್ನ ಹೋಗಿ ಕೇಳಿ ನೀವು। ವೀಕ್ಷಕರೇ, ನೀವೇ ನೋಡಿದ್ರಿ ಈಗ ದೃಶ್ಯದಲ್ಲಿ, ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ನೀವು ಕೂಡ ಮಾಡುವಂಥದ್ದು ಇದೇ ತಪ್ಪು। ಟಿವಿ ಅವರು ಮಾತ್ರ ಜವಾಬ್ದಾರಿಗಳು ಅನ್ನುವಂತಹ ಬೇಜವಾಬ್ದಾರಿತನ ನಿಮ್ಮಲ್ಲಿ ಮೊದಲು ತೆಗೆದುಹಾಕಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೇಳುವಂತಹ ರೈಟ್ಸ್ ಇದ್ದೇ ಇರುತ್ತೆ। ನಿಮ್ಮ ಸಮಸ್ಯೆಯನ್ನ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿರೋದು ನಿಮ್ಮ ಜವಾಬ್ದಾರಿ। ನೋಡಿ, ನಮ್ಮ ರಾಜ್ ನ್ಯೂಸ್ ನ ಪ್ರತಿನಿಧಿ ವಿನುತಾ ಅವರು ಮಾತನಾಡ್ತಾ ಇದ್ದಾಗ ಏನು ನೀವು ಸಾರ್ವಜನಿಕರಾಗಿ ಬಂದ್ರ ಒಂದಷ್ಟು ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ನೋಡಿದಾಗ ಮಾಧ್ಯಮದವ್ರಿಗೆ ಬಹುಮುಖ್ಯವಾಗಿ ಹೇಳಿಕೆಗಳನ್ನ ಕೊಡಿ, ಆಗ ನಿಮಗಾಗಿ ನಾವೇನಾದ್ರು ಸಹಾಯವನ್ನ ಮಾಡಬಹುದು। ಆದ್ರೆ ನೀವು ನೋಡಿ, ಆ ಕೈಯನ್ನ ತೋರಿಸ್ಕೊಂಡು ಮಾತಾಡೋದು ನೋಡಿ, ಒಬ್ಬ ಪ್ರತಿನಿಧಿ ಮೇಲೆ, ಒಬ್ಬ ಮಾಧ್ಯಮದ, ಅದರಲ್ಲೂ ಹೆಣ್ಣು ಮಗಳ ಮೇಲೆ ಯಾವ ರೀತಿ ಕೈಯನ್ನ ತೋರಿಸ್ಕೊಂಡು ಹೋಗುವಂತ ಒಂದು ಏನು ಮರ್ಯಾದೆ ಕೊಡದೆ ಮಾತಾಡುವಂತಹ ಪದಗಳು ಏನದು? ನೀವು ಸಾರ್ವಜನಿಕರಾದ್ರೆ ಸಾರ್ವಜನಿಕವಾಗಿ ಏನ್ ನಿಮ್ಗೆ ತೊಂದರೆ ಆಗ್ತಿದೆ ಅದನ್ನ ಹೇಳ್ಕೋಬೇಕು। ನಾನು ಆ ಆಫೀಸ್ ಹತ್ರ ಹೋಗಿ ಕೊಡ್ಬೇಕಾ, ಈ ಆಫೀಸ್ ಹತ್ರ ಹೋಗಿ ಕೊಡ್ಬೇಕಾ? ನೀವು ಬಂದ್ಬಿಟ್ಟಿದ್ದೀರಾ ಅಂದ್ರೆ ಅಲ್ಲ ಸ್ವಾಮಿ, ನಿಮ್ಮ ಊರಲ್ಲಿರೋ ಅಂತದ್ದೇ ಅರ್ಧ ಊರ್ ಬಾಗ್ಲಾಗ್ತಾ ಇದೆ, ನಿಮಗ್ ಸಿಗ್ಬೇಕಾಗಿರುವಂತ ಸೌಲಭ್ಯ ತೆರಿಗೆ ಕಟ್ಬೇಕಾಗಿರೋ ಸಾರ್ವಜನಿಕರು, ಅದ್ರಲ್ಲಿ ನೀವು ಒಬ್ರು, ಯಾಕಂದ್ ನಿಮಗೆ ತಲೆಗೆ ಹೋಗ್ತಾ ಇಲ್ಲ? ನೀವು ಸಾರ್ವಜನಿಕರು, ನೀವು ಕಟ್ಟುವಂತಹ ತೆರಿಗೆಯಿಂದನೇ ಆ ಆಸ್ಪತ್ರೆ ಬಿಲ್ಡ್ ಆಗಿದೆ, ಸರ್ಕಾರಿ ಆಸ್ಪತ್ರೆ ಸ್ವಾಮಿ, ಅದು ಯಾರೇನು ಪುಸ್ತಕಟ್ಟೆ ಕೊಟ್ಟುಬಿಟ್ಟು 50 ಕೋಟಿನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ। ನೀವು ಮೊದಲು ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅದನ್ನ ನೋಡ್ಕೊಳ್ಳಿ ಫಸ್ಟ್, ಅದು ಬಿಟ್ಟು ಬಂದು ಇಲ್ಯಾಕೆ ಸುದ್ದಿ ಮಾಡ್ತೀರಾ, ಇದನ್ನ ಯಾಕೆ ಮಾಡ್ತೀರಾ ಅಂತ ಆವಾಜ್ ಹಾಕೋದಲ್ಲ।
ನಿಮ್ಗೆ ಅಷ್ಟು ಆವಾಜ್ ಹಾಕ್ಬೇಕು ಅನ್ನೋದಿದ್ರೆ ಸ್ಥಳೀಯ ಶಾಸಕರನ್ನ ಹಾಸ್ಪಿಟ್ಲ್ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಮಾತಾಡಿ. ನೀವು ಏನಾಗಿದೆ ಅಂತ ಕೇಳಿ. ಯಾಕೆ ನಮ್ಗೆ ಇಲ್ಲಿ ನೀವು ಶಾಸಕರು ನೀವ್ ಯಾಕೆ CM ಸರ್ಕಾರದವರೆಗೂ ನೀವು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ. ಅದು ಬಿಟ್ಟು ಅದೊಳ್ಳೆ ಬೂತ್ ಬಂಗ್ಲೆ ತರ ಆಗ್ತಾ ಇದೆ. ಹೋಗ್ತಾ ಇನ್ನೊಂದು 2 ವರ್ಷ ಬಿಟ್ಬಿಟ್ರೆ ಬೂತ್ ಬಂಗ್ಲೆ ಆಗೋಗುತ್ತೆ ಅದು ಹಾಸ್ಪಿಟ್ಲೆ. 50 ಕೋಟಿ ವೆಚ್ಚ ಮಾಡಿರೋದು ನೀವು ಬೂತ್ ಬಂಗ್ಲೆ ಮಾಡೋದಕ್ಕ. ಅದರಲ್ಲೂ ಆವಾಜ್ಗಳು ಬೇರೆ ಹಾಕ್ತೀರಾ ಬಂದು. ಏನ್ ಸಿಕ್ತು ಸ್ವಾಮಿ ಇವಾಗ ನಿಮ್ಗೆ ಆವಾಜ್ ಹಾಕಿದಿಕ್ಕೆ? ನಿಮ್ಗೆ ಲಾಸ್ ಆಗ್ತಾ ಇರೋದು. ನಿಮ್ಮ ಜಾಗದಲ್ಲೇ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದು ಬೇರೆ ಅಲ್ಲ. ಹಾಸ್ಪಿಟಲ್ ಎಷ್ಟೋ ಜನ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೋಗೋದಕ್ಕೆ ಅಂತ ಬಡವರು ಬಗ್ರು ಬರ್ತಾರೆ. ಶ್ರೀಮಂತರ ಏನು ಪ್ರೈವೇಟ್ಗೆ ಹೋಗ್ತಾರೆ ಸ್ವಾಮಿ? ಬಡವ್ರನ್ನ ಹೇಳಿ. ನೀವೇನೋ ಶಾಸಕರ ಏನು ಸ್ಥಳೀಯ ಶಾಸಕರಿದ್ದಾರೆ, ಅವ್ರ ಜೊತೆ ನೀವು ಬೆಂಬಲಿಗರಾಗಿರೋದಕ್ಕೆ ನಿಮ್ಗೇನು ಎಲ್ಲೋದ್ರು ಬಿಡಿ, ಪ್ರೈವೇಟಲ್ಲಿ ನೀವು ಹೆಂಗೋ ಚಮಸ್ಕಾಯಿಸ್ಕೊಂಡು ತಗೊಂಡ್ಬಿಡ್ತೀರಾ. ಅದೇ ಬಡವ್ರ ಬಗ್ರ ಹೇಳ್ರಿ, ಒಂದು ಕೆಲಸ ಮಾಡಿ, ನೀವು ಹೋಗ್ಬಿಟ್ಟು ಬಡವ್ರ ಬಗ್ರನ್ನೆಲ್ಲ ಪ್ರೈವೇಟಲ್ಲಿ ಕೊಡಿಸ್ಬಿಡಿ ಚಿಕಿತ್ಸೆನ, ಸರಿ ಹೋಗುತ್ತಾಗ. ಇನ್ಯಾಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೊಡೆದಾಕ್ಬಿಡ್ರಿ. ಹಂಗೆ 50 ಕೋಟಿ ಏನು ಖರ್ಚು ಮಾಡಿದಿರೋ ಅದನ್ನ ಹಂಗೆ ಮತ್ತೆ ಎಲ್ಲರೂ ತೆರಿಗೆ ಇದರಲ್ಲಿ ಬೇರೆದೇನಾದ್ರು ಕಟ್ಸಿ. ನಿಮ್ಕಿನ್ನ ನಿಮ್ಮ ಆಲೋಚನೆಗಳು ಹೀಗಿರೋದಕ್ಕೆ ಎಲ್ಲರೂ ಕೂಡ ಹೀಗೆ ಮಾಡ್ತಾ ಇರೋದು. ನಿಮ್ಮ ಆಲೋಚನೆಗಳನ್ನ ಫಸ್ಟ್ ಬದಲಾಯಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಒಬ್ಬ ಮಾಧ್ಯಮದವರೇ ಬಂದು ಸುದ್ದಿಯನ್ನ ಬಿತ್ತರಿಸಿದ್ರೆ ಮಾತ್ರ ಇದಾಗುತ್ತೆ ಅಂತಲ್ಲ. ನೀವು ಸ್ಥಳೀಯರು, ನಿಮ್ಗೆ ಪವರ್ ಇದೆ. ನೀವು MLAಗಳ ಮೇಲೆ, ಅಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಫೋರ್ಸ್ ಹಾಕಿ. ಯಾಕಾಗಲ್ಲ? ಹಾಗೆ ಆಗುತ್ತೆ. ಸ್ಥಳೀಯರ ಮೇಲೆ ನೀವು ಏನು ಶಾಸಕರ ಮೇಲೆ, ಸ್ಥಳೀಯ ಶಾಸಕರ ಮೇಲೆ ನೀವು ಒತ್ತಡ ಹಾಕ್ತೆ. ಈಗ ಇಷ್ಟೆಲ್ಲ ಮಣಿಯೋದು ಅಂತ ಏನಿದೆ ನಿಮ್ಗೆ? ಏನು ಸಿಕ್ತು ಅಂತ ನೀವು ಹಾಕಿ, ನಿಮ್ಮ ಒಳ್ಳೇದಕ್ಕದು. ಇಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಸಿದ್ದಾರೆ. 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಆದ್ರೆ ಏನ್ ನಡೀತಾ ಇದೆ ಇದ್ರ ಬಗ್ಗೆ, ಏನು ಎತ್ತ ಅನ್ನೋದನ್ನ ಕೂಡ ಮಾತಾಡೋಣ. ನಮ್ ಜೊತೆ ಬಿಜೆಪಿ ವಕ್ತಾರೆ ಗೀತಾ ಅವರು ಇದ್ದಾರೆ. ಕೇವಲ ಈ ಒಂದು ಆಸ್ಪತ್ರೆ ಎಲ್ಲಾ ಬಡ ಬಗ್ಗರಿಗೆ ಬೇಕಾಗಿರುವಂತ ಬಹುಮುಖ್ಯವಾದ ಹಾಸ್ಪಿಟಲ್. ಆದ್ರೆ ಈ ರೀತಿ ಮೆರೆಯೋದು, ನಮ್ಮ ಪ್ರತಿನಿಧಿಗೆ ಧಮಕಿ ಹಾಕೋದು, ಈ ಧಮಕಿಗೆಲ್ಲ ನಮ್ಮ ರಾಜ್ ನ್ಯೂಸ್ ಎದ್ರಲ್ಲ ಸ್ವಾಮಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಹೋದ್ಸಲ CM ಬೊಮ್ಮಾಯಿ ಅವರು ಇನಾಗ್ರೇಷನ್ ಮಾಡಿದ್ರು, ಅದನ್ನ ನಾವು ಮಾತಾಡಕ್ ಹೋಗೋದೇ ಇಲ್ಲ. ಅದು ಆಗೋಯ್ತು, ಅದು ಮುಗಿದೋದ ಅಧ್ಯಾಯ. ಈಗ ಇರುವಂತಹ ಪ್ರೆಸೆಂಟ್ CM ಸಿದ್ದರಾಮಯ್ಯ ಅವರು ಇದನ್ನ ಬಗೆಹರಿಸಬೇಕು. ಯಾರು ಬಂದ್ರೆ ಹೇಳಿದ್ರೆ ಹೆಂಗ್ ಬಂದ್ರಿ ನೀವು? ಮತ್ತೆ ಇವಾಗ ಏನಕ್ಕೆ ಮಾತಾಡ್ತಿದ್ರ? ಅಲ್ಲ ಹೇಳ್ತಾ ಇರೋದು, ನೀವು ಕಾಣಿಸಿದ್ರೆ ಅದಕ್ಕೆ ಹೇಳ್ತಾ ಅದನ್ನೇ ಮತ್ತೆ ಮಾಡ್ಕೊತಾ ಇದೀರಲ್ಲ. ಕಂಡ್ರೆ ಮಾತ್ರ ಮಾತಾಡೋದಲ್ಲ. ನಿಮಗೆ ಸಮಸ್ಯೆ ಆಗಿದೆ, ಬಂದು ಹೋಗಿ ಕೇಳ್ಬೇಕು ನೀವು. ಮಾಮೂಲಿ ಕೇಳ್ತಾ ಇದೀವಿ. ಮತ್ತೆ ಕೇಳಿಲ್ಲ ಕೇಳಿದ್ರೆ ಮತ್ತೆ ಇದ್ಯಾಕೆ ಓಪನ್ ಆಗಿಲ್ಲ? ಅದಕ್ಕೆ ಮೇಡಮ್ ನೀವು ಸರಿ ಇಲ್ಲ ಹೇಳ್ತಾ ಇರೋದು. ನಾವು ಸರಿ ಇಲ್ಲ ಬಂದು ಹೇಳ್ಬೇಕು ಸರ್. ನೀವು ಪ್ರತಿಯೊಂದು ಬಂದು ಹೇಳ್ಬೇಕು. ನೀವೇ ಕೇಳಲಿಲ್ಲ. ಟಿವಿ ಆಫೀಸಿಗೆ ಬನ್ನಿ ಅಂತ ನಾವ್ ಹೇಳ್ತಿಲ್ಲ. ಹೋಗಿ ಪಬ್ಲಿಕ್ ಆಗಿ ನೀವು ಹೋಗಿ ಕೇಳ್ಬೇಕು. ನೀವು ಇಲ್ಲಿ ಬಂದು ಕ್ವಶನ್ ಮಾಡೋದಲ್ಲ. ಯಾರು ಕೇಳ್ಬೇಕು? ನೀವು ಪ್ರಿಯಾ ಕೃಷ್ಣ ಅವ್ರನ್ನ ಹೋಗಿ ಕೇಳಿ. ನೀವು ವೀಕ್ಷಕರೇ, ನೀವೇ ನೋಡಿದ್ರಿ ಈಗ ದೃಶ್ಯದಲ್ಲಿ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ, ನೀವು ಕೂಡ ಮಾಡುವಂಥದ್ದು ಇದೇ ತಪ್ಪು. ಟಿವಿ ಅವರು ಮಾತ್ರ ಜವಾಬ್ದಾರಿಗಳು ಅನ್ನುವಂತಹ ಬೇಜವಾಬ್ದಾರಿತನ ನಿಮ್ಮಲ್ಲಿ ಮೊದಲು ತೆಗೆದುಹಾಕಿ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೇಳುವಂತಹ ರೈಟ್ಸ್ ಇದ್ದೇ ಇರುತ್ತೆ. ನಿಮ್ಮ ಸಮಸ್ಯೆಯನ್ನ ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಕ್ಯಾಮ್ರಾಮ್ಯಾನ್ ಲಕ್ಷ್ಮಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.